ಇವತ್ತಿನ ದಿವಸ ಒಂದು ಬೆಳಗಿನ ಆರಾಧನೆ ಪ್ರಾರಂಭ ಮಾಡುವಾಗ ಒಂದು ನಿಮಿಷ ಮೌನಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇವತ್ತಿನ ದಿವಸದ ಬೆಳಗಿನ ಆರಾಧನೆ ಆರಂಭ ಅಂತ್ಯ ಮಧ್ಯಸ್ಥದಲ್ಲಿ ಆಯ್ದುಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕೆಂದು ಈ ಒಂದು ಆರಾಧನೆ ಪ್ರಸನ್ನತೆ ಇರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ, ಆಮೇನ್. ಈಗ ನಾವೆಲ್ಲರೂ ಒಟ್ಟಾಗಿ ಕೂಡಿಕೊಂಡು 70ನೇ ಸಂಗೀತ ಮಾಡಿಕೊಳ್ಳೋಣ. 70ನೇ ಸಂಗೀತ. ಹಾ ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದೆ ಅಂತಕ್ಕಂಥ 70ನೇ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ಹಾ ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ, ಸ್ಥಿರಾನಂದ ಸಮಾಧಾನ ಹೊಂದಲಾಸಿಸಿದರೆ ಯೇಸು ಸ್ವಾಮಿಯನ್ನು ನಿತ್ಯ ಬೇಡುತ್ತಿರೋ ಮನವೇ. ಶೋಧನೆ ಉಂಟಾಗುವಾಗ ತಾಪತ್ರಯದಲ್ಲಿಯೂ ಮಾನದಲ್ಲಿ ಕುಗ್ಗಬೇಡ, ಜಪ ಮಾಡುತ್ತಾಯಿರು. ನಂಬತಕ್ಕ ಇಂಥ ಮಿತ್ರ ಬೇರೆ ಯಾರು ಇಲ್ಲವೋ, ನಿನ್ನ ದುಃಖ ಆತ ಬಾಲ ಆತುಕೊಳ್ಳುತ್ತಾ ಇರು. ತುಂಬ ವ್ಯಸನ ಉಪದ್ರ ತೊಂದರೆಯು ಬಂದರು, ಯೇಸುನಾಥ ನಿತ್ಯಾಶ್ರಯ ಬೇಡಿಕೊಳ್ಳುತ್ತಾ ಇರು. ನಿಂದೆ ಪೀಡೆ ಕಾಳವಾಳ ಯಾವ ಕಷ್ಟ ಬಂದರು, ಸರ್ವಶಕ್ತನ ಆಧಾರ ಎಂದು ತಪ್ಪಿ ಹೋಗದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಎಂಬುದಾಗಿ ಅದು ಅಪರಾತ್ರಿ ದೂತಗಳಿಂದ ಹೋಲಿಸಿಕೊಂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ಮತ್ತೊಂದು ಆವರ್ತಿ ಸ್ವಾಮಿ ನಿನ್ನೊಂದು ಕೃಪೆಯಿಂದ ನಿನ್ನೊಂದು ಆಶೀರ್ವಾದದಿಂದ ಇವತ್ತಿನ ದಿವಸ ಈ ಒಂದು ಪರಿಶುದ್ಧ ದಿವಸದಲ್ಲಿ ನೀನು ಒಂದು ಆರಾಧನೆಯಲ್ಲಿ ಬಂದು ಪಾಲ್ಗೊಳ್ಳುವಂಥ ಈ ಒಂದು ಆನ್ಲೈನ್ನಲ್ಲಿ ಒಂದು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ಕೊಟ್ಟದಕ್ಕಾಗಿ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇಂತಹ ಸಮಯ ನೋಡಬೇಕೆಂದು ಎಷ್ಟೋ ಮಂದಿ ಅಪೇಕ್ಷಿಸ್ತೇವೆ, ಸಿಕ್ಕಿರಲಿಕ್ಕಿಲ್ಲ. ಆದರೂ ಕೂಡ ನಿನ್ನ ಮಕ್ಕಳಾದ್ರ ಮೇಲೆ ಒಂದು ಅಪಾರ ಒಂದು ಸಮಯವನ್ನು ಕೊಟ್ಟಿದ್ದಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ಇಡೀ ವಿಶ್ವಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶ್ವದಲ್ಲಿರತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ಕೂಡ ಆಶ್ರಯಿಸಿ ಕಾಪಾಡು ಸ್ವಾಮಿ. ಈಗಾಗಲೇ ಸ್ವಾಮಿ ವಿಶ್ವದ ಎಲ್ಲ ಕಡೆಗಳಲ್ಲಿ ಸ್ವಾಮಿ ಒಂದು ಕೊರೋನಾ ಕೋವಿಡ್-19 ಅನೇಕ ಜನರು ತೊಂದರೆಗೀಡಾಗಿದ್ದಾರೆ ಸ್ವಾಮಿ. ಅನೇಕ ಜನರು ಯಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ ಸ್ವಾಮಿ. ಅನೇಕ ಲಕ್ಷಗಟ್ಟಲೆ ಜನರು ಸ್ವಾಮಿ ಆ ಒಂದು ಸೋಂಕಿನಿಂದ ಬರುವ ಸಮಯದಲ್ಲಿ ನೀನು ಗಾಯಗೊಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ ಆದಷ್ಟು ಬೇಗನೆ ಚೇತರಿಸಿಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ, ಎಲ್ಲವೂ ಕೂಡ ಸಾಧ್ಯವಾಗಿದೆ ಸ್ವಾಮಿ. ನಿನ್ನ ಒಂದು ಗಾಯಗೊಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ ಆದಷ್ಟು ಬೇಗನೆ ಒಳ್ಳೆಯ ರೀತಿಯಲ್ಲಿ ಚೇತರಿಸಿಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ನಮ್ಮ ಭಾರತ ದೇಶವನ್ನು ಕೂಡ ಆಶ್ರಯಿಸಿ ಕಾಪಾಡು ಸ್ವಾಮಿ. ದೇಶವನ್ನು ನೋಡಿಕೊಂತ ರಾಷ್ಟ್ರಪತಿಗಳನ್ನು, ಉಪರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು, ಎಲ್ಲ ಮಂತ್ರಿಗಳನ್ನು ಕೂಡ ಆಶ್ರಯಿಸಿ ಕಾಪಾಡು ಸ್ವಾಮಿ. ನಮ್ಮ ದೇಶದಲ್ಲಿ ಕೂಡ ಸ್ವಾಮಿ ಅನೇಕ ಜನರು ಸ್ವಾಮಿ ಒಂದು ಕೊರೋನಾ ರೋಗದಿಂದ ಬಳತಕ್ಕಂಥ ಸಮಯದಲ್ಲಿ ನಿನ್ನ ಒಂದು ಗಾಯಗೊಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ ಆದಷ್ಟು ಬೇಗನೆ ಒಳ್ಳೆಯ ರೀತಿಯಲ್ಲಿ ಚೇತರಿಸಿಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೂಡ ಆಶ್ರಯಿಸಿ ಕಾಪಾಡು ಸ್ವಾಮಿ. ರಾಜ್ಯವನ್ನು ನೋಡ್ಕೊಂತ ಮುಖ್ಯಮಂತ್ರಿಗಳನ್ನು, ಎಲ್ಲ ಮಂತ್ರಿಗಳನ್ನು ಕೂಡ ಆಶ್ರಯಿಸಿ ಕಾಪಾಡು ಸ್ವಾಮಿ. ಅವರವರು ಕೂಡ ತಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ
ತೋರಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಯಾವ ಯಾವ ಜನರಿಗೆ ಯಾವ ರೀತಿ ಸಮಸ್ಯೆಗಳು ಸ್ವಾಮಿ, ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಅದೇ ಪ್ರಕಾರ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಸ್ವಾಮಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಾಮಿ ಕೂಡ ಅನೇಕ ಜನರು ತೊಂದರೆಯನ್ನು ಪಡ್ತಕ್ಕ ಸಮಯದಲ್ಲಿ ನೀನು ಅವರಿಗೆ ಬೇಕಂತ ಎಲ್ಲ ರೀತಿಯ ಪರಿಹಾರವನ್ನು ಒದಗಿಸಿಕೊಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಮತ್ತೊಂದು ಆವತ್ತಿ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಸ್ವಾಮಿ, ನಮ್ಮ ಮೆಥಡಿಸ್ಟ್ ಸಭೆಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶ್ವದ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಮೆಥಡಿಸ್ಟ್ ಸಭೆಗಳನ್ನು ಕೂಡ ಆಶ್ರಯಿಸಿ ಕಾಪಾಡು. ನಮ್ಮ ಭಾರತ ದೇಶವನ್ನು ಎಲ್ಲಿರ್ತಕ್ಕಂಥ 13 ಕಾನ್ಫರೆನ್ಸ್ಗಳನ್ನು ಅದನ್ನು ನೋಡಿಕೊಳ್ಳುವಂಥ 6 ಜನ ಬಿಷಪ್ಗಳನ್ನು ಕೂಡ ಆಶ್ರಯಿಸಿ ಕಾಪಾಡು. ನಮ್ಮ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಕೂಡ ಆಶ್ರಯಿಸಿ ಕಾಪಾಡು. ಇದನ್ನು ನೋಡ್ಕೊಂತ ರೈಟರ್ ಏನವರನ್ನು ಅಮ್ಮನವರನ್ನು ಕೂಡ ಆಶ್ರಯಿಸಿ ಕಾಪಾಡು ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವತ್ತಿನ ಸುವಾರ್ತೆ ಸೇವನೆ ಮಾಡ್ತಕ್ಕಂಥ ಅನೇಕ ಸೇವಕರಿಗೂ ಸಹ ಪ್ರಾರ್ಥಿಸುವವರಾಗಿದ್ದೇವೆ ಸ್ವಾಮಿ. ನೀವು ಹೋಗಿ ಲೋಕದ ಕಟ್ಟಕ್ಕೆ ಹೊಡೆಯೋಗಿನ ಸುವಾರ್ತೆಯನ್ನು ಸಾರೆಂಬುದಾಗಿಂತ ಮಹಾಪಣೆಯನ್ನು ಕೈಕೊಂಡು ಸ್ವಾಮಿ ಅನೇಕ ಕಡೆಗಳು ಸುವಾರ್ಥ ಸೇವನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀನು ಅವರನ್ನು ಆಶ್ರಯಿಸಿ ಕಾಪಾಡು ಸ್ವಾಮಿ. ಅವರು ಕೂಡ ಅನೇಕ ರೀತಿಯ ಕಷ್ಟಗಳು, ತೊಂದರೆಗಳು, ಇಕ್ಕಟ್ಟುಗಳು ಬರ್ತಕ್ಕ ಸಮಯದಲ್ಲಿ ಅವುಗಳನ್ನು ಎದುರಿಸಿ ಅನೇಕ ಜನರಿಗೆ ನಿಮ್ಮದು ವಾಕ್ಯವನ್ನು ತಲುಪಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಅದೇ ಪ್ರಕಾರ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ, ನಮ್ಮ ಒಂದು ಕಾನಾನ್ ಮೆಥಡಿಸ್ಟ್ ಸಭೆಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರನ್ನು ಕೂಡ ಆಶ್ರಯಿಸಿ ಕಾಪಾಡು ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ನಮ್ಮ ಸಭೆಯಲ್ಲೂ ಕೂಡ ಸ್ವಾಮಿ ಯಾರಾದರೂ ತೊಂದರೆ ಇರತಕ್ಕ ಸಮಯದಲ್ಲಿ ಸ್ವಾಮಿ, ನೀನು ಅವರು ನಿನಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀನು ಅವರ ಪ್ರಾರ್ಥನೆ ಅವರ ತೊಂದರೆಗಳನ್ನು ನೀಗಿಸಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಅನೇಕ ರೀತಿಯ ಜನರು ಅನೇಕ ರೀತಿಯ ಕಷ್ಟದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ನೀನು ಅವರಿಗೆ ಬೇಕಂತ ಎಲ್ಲ ರೀತಿಯ ಪರಿಹಾರವನ್ನು ನೀನು ಅವರಿಗೆ ಒದಗಿಸಿಕೊಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಅದೇ ಪ್ರಕಾರ ಸ್ವಾಮಿ, ಇವತ್ತಿನ ದಿವಸದಲ್ಲಿ ನಮ್ಮ ಸಭೆಯಲ್ಲಿರ್ತಕ್ಕಂಥ ಚಿಕ್ಕವರನ್ನು, ದೊಡ್ಡವರನ್ನು, ಹಿರಿಯರನ್ನು, ಕಿರಿಯರನ್ನು, ಯವನಸ್ಥ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು, ಗಂಡು ಮಕ್ಕಳನ್ನು ಎಲ್ಲನೂ ಕೂಡ ಸಭಾಪಾಲನ ಸಮಿತಿಯನ್ನು ಎಲ್ಲನೂ ಕೂಡ ನೀನು ಹೆಸರಾಗಿ ಆಶ್ರಯಿಸಿ ಕಾಪಾಡು ಸ್ವಾಮಿ. ಅವರೆಲ್ಲರೂ ಕೂಡ ಸ್ವಾಮಿ ನೀನೊಂದು ವಾಕ್ಯವನ್ನು ಕೇಳಿಸ್ಕೊಳ್ಳೋ ಸಮಯದಲ್ಲಿ ನೀನೊಂದು ವಾಕ್ಯವನ್ನು ಕೇಳೋರಾಗಿರೋದು ವಾಕ್ಯದ ಪ್ರಕಾರ ನಡೆಯೋರಾಗಿರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ. ನಿನ್ನ ಒಂದು ವಾಕ್ಯವನ್ನು ಕೇಳಿಸಿಕೊಂಡು 100ರಷ್ಟು, 70ರಷ್ಟು, 80ರಷ್ಟು, 90ರಷ್ಟು ಫಲವನ್ನು ಕೊಟ್ಟು ಫಲದ ಮುಖಾಂತರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಒಂದು ವಾರದಲ್ಲಿ ಯಾರಾದರೂ ತಮ್ಮ ಜನ್ಮ ದಿವಸವನ್ನು ಆಚರಿಸಿಕೊಳ್ಳಿದರೆ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಯಾರಾದರೂ ತಮ್ಮ ವೆಡ್ಡಿಂಗ್ ಡೇಗಳನ್ನು ಮಾಡಿಕೊಡ್ತಿದ್ರೆ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಯಾರಾದರೂ ಕಾಯಿಲೆ ಇದ್ದರೆ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನೊಂದು ಗಾಯಗಳು ಹಸ್ತದಿಂದ ಅವರು ಮುಟ್ಟಿ ಆದಷ್ಟು ಬೇಗನೆ ಒಳ್ಳೆಯ ರೀತಿಯಲ್ಲಿ ಚೇತರಿಸಿಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಹೀಗೆ ಎಲ್ಲ ಜನರಿಗೋಸ್ಕರ ಕೂಡ ನೀನು ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ, ನಾವು ಇದುವರೆಗೆ ಬೇಡಿದ ವರಗಳನ್ನು ಬೇಡಿದ್ಬಿಟ್ಟ ಹಲವು ಜ್ಞಾಪನಗಳನ್ನು ನಿನ್ನ ಮುದ್ದು ಮೂಲಕ ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್. ಪರಲೋಕ ಜನಕನೆ ಪಾವಾದ ಬೇಮಾನವು ನಿರುತವು ಪಾವನವಾಗಿರಲಿ. ಸುರಚಿರವಾಗಿಯ ನಿನ್ನಯ ನಾಮವು ದಾರಿಯಲ್ಲಿ ನೆಲಸಲಿ ಸ್ಥಿರವಾಗಿ. ಆಮೇನ್. ಪರದಂದದೆ ನಿನ್ನ ಚಿತ್ತವು ದಾರೆಯಳು ನೆರವೇರಲಿ. ಅನುದಿನದ ಬುತ್ತಿ ಪರಿಪಾಲಿಸು ಎಮ್ಮ ಕೊರತೆ ನೀಗಿಸು ವರಸು ಗುಣ ಕರದಯಶೀಲ. ಆಮೇನ್. ಕ್ಷಮಿಸಮ್ಮ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೆ. ದರೆಯೊಳು ಚಿತ್ತವು ನೆರವೇರಲಿ. ನಿನ್ನ ಅನುದಿನವು ನೆರವೇರಲಿ. ಆಮೇನ್. ಶೋಧನೆಯೊಳಗೆಮ್ಮ ಸೇರಿಸಿದಿರು ಭೂವಿ ಶೋಧಕನಿಂದಲೇ ಕಾಯೋ ಪ್ರಭು. ಸಿದ್ಧದಿರಾಜವು ಬಲವು ಮಹಿಮೆಗಳು ಓ ದಯಾಧೀಶನೆ ನಿನ್ನವುಗಳು. ಆಮೇನ್. ಇವತ್ತಿನ ದಿವಸದಲ್ಲಿ
ದಿವಸದಲ್ಲಿ ನಾವು ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನಗಳು 13ರಿಂದ 15ರವರೆಗೆ ದೇವರ ವಾಕ್ಯವನ್ನು ಓದಿ ಕೇಳೋಣ. ಇವತ್ತಿನ ದಿವಸದಲ್ಲಿ ನಾವು ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ 2ನೇ ಕೊರಿಂಥ 4ನೇ ಅಧ್ಯಾಯ ವಚನಗಳು 13ರಿಂದ 15ರವರೆಗೆ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಹೀಗಿದ್ದರೂ ನಂಬಿದೆನು, ಆದ್ದರಿಂದ ಮಾತಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನೇ ಹೊಂದಿ ನಾವು ನಂಬಿದವರು. ಆದ್ದರಿಂದ ಮಾತಾಡುತ್ತೇವೆ. ಕರ್ತನಾದ ಯೇಸುವನ್ನು ಎಬ್ಬಿಸಿದಾತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವನೆಂದು ತಿಳಿದವರಾಗಿದ್ದೇವೆ. ಆ ಬಾಧೆಗಳೆಲ್ಲ ನಿಮ್ಮ ಹಿತಕ್ಕಾಗಿಯೇ ನಮಗೆ ಸಂಭವಿಸುತ್ತವೆ. ಅವುಗಳಲ್ಲಿ ಅಧಿಕವಾಗಿ ದೊರಕುವ ದೈವ ಕೃಪೆಯು ಬಹುಜನರ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನುಂಟು ಮಾಡುವುದು ಎಂಬತಕ್ಕಂಥದ್ದೇ ಓದಲ್ಪಟ್ಟಿರ್ತಕ್ಕಂಥ ವೇದ ವಾಕ್ಯಗಳನ್ನು ದೇವರು ನಮ್ಮೆಲ್ಲರ ಆತ್ಮ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯ ಸಹೋದರರೇ, ಮತ್ತೊಂದು ಆವರ್ತಿ ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ಇವತ್ತಿನ ದಿವಸದಲ್ಲಿ ಮತ್ತೊಂದು ಆವರ್ತಿ ಈ ಒಂದು ಪರಿಶುದ್ಧ ದಿವಸದಲ್ಲಿ ಆತನ ಪರಿಶುದ್ಧ ಸನ್ನಿಧಾನದಲ್ಲಿ ಬಂದು ಮುಖ್ಯವಾಗಿ ಈ ಒಂದು ಆನ್ಲೈನ್ನಲ್ಲಿ ದೇವರ ವಾಕ್ಯವನ್ನು ಸಾರ್ತಕ್ಕಂಥ ಅಮೂಲ್ಯವಾದ ಸಮಯವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಅದೇ ಪ್ರಕಾರ ಇವತ್ತಿನ ದಿವಸದಲ್ಲಿ ನಾನು ಮಾತನಾಡಿರ್ತಕ್ಕಂಥ ವಾಕ್ಯ ಯಾವುದಂದ್ರೆ ಕೃಪೆಯ ಬಗ್ಗೆ ನಾನು ಮಾತನಾಡ್ತೇನೆ. ಕೃಪೆ, ಗ್ರೇಸ್ ಎಂಬುದಾಗಿ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ಕೃಪೆ ಎಂಬುದಾಗಿ ಹೇಳ್ತೇವೆ. ದೇವರ ಕೃಪೆಯಲ್ಲಿ ನೆಲೆಗೊಳ್ಳುವುದು ಹೇಗೆ? ದೇವರ ಕೃಪೆ ನಮ್ಮಲ್ಲಿ ಇರಬೇಕಾದರೆ, ದೇವರ ಕೃಪೆ ನಮ್ಮಲ್ಲಿ ನೆಲೆಗೊಳ್ಳಬೇಕಾದರೆ ನಾವು ಹೇಗಿರಬೇಕೆಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಅದೇ ಪ್ರಕಾರ ಸತ್ಯವೇದದಲ್ಲಿ ಕೃಪೆಯ ಆತ್ಮನ ಬಗ್ಗೆ ತಿಳಿಸಲ್ಪಟ್ಟಿದೆ. ಕೀರ್ತನೆಗಳು 136ನೇ ಅಧ್ಯಾಯವನ್ನು ತೆಗೆದು ನೋಡ್ರಿ. ಕೀರ್ತನೆಗಳು 136ನೇ ಅಧ್ಯಾಯ, ಕೀರ್ತನೆಗಳು 136ನೇ ಅಧ್ಯಾಯ 1ರಿಂದ ಸುಮಾರು 26 ವಚನಗಳಿವೆ. 1ರಿಂದ 26 ವಚನಗಳಿವೆ. ಪ್ರತಿಯೊಂದೊಂದು ವಚನದಲ್ಲಿ ಕೂಡ ಆತನು ಕೃಪೆಯ ಬಗ್ಗೆ ಹೇಳುತ್ತಿದ್ದಾನೆ. ಒಂದು 2-3 ವಾಕ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು 136ನೇ ಅಧ್ಯಾಯ. ಯೆಹೋವನೇ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನು ಕೃಪೆಯು ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಕೃಪೆಯು ಶಾಶ್ವತವಾದದ್ದು. ಮಹತ್ ಕಾರ್ಯಗಳು ನಡೆಸುವುದಕ್ಕೆ ಆತನು ಒಬ್ಬನೇ ಶಕ್ತನು, ಆತನು ಕೃಪೆಯು ಶಾಶ್ವತವಾದದ್ದು. ಹೀಗೆ ಪ್ರತಿಯೊಂದು ವಚನದಲ್ಲಿ ಕೂಡ ಸುಮಾರು 26 ವಚನಗಳಲ್ಲಿ ಪ್ರತಿಯೊಂದೊಂದು ವಚನದಲ್ಲಿ ಕೂಡ ಆಗಿರ್ತಕ್ಕಂಥ ನಿಜ ಘಟನೆ ತೆಗೆದುಕೊಂಡು ಆತನು ಕೃಪೆಯು ಶಾಶ್ವತವಾದದ್ದು, ಆತನು ಕೃಪೆಯು ಶಾಶ್ವತವಾದದ್ದು ಎಂಬತಕ್ಕಂಥ ವಿಷಯವನ್ನು ಅಲ್ಲಿ ಕೀರ್ತನೆಗಳನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಅಂದರೆ ದೇವರ ಕೃಪೆ ಅದು ಶಾಶ್ವತವಾಗಿರ್ತಕ್ಕಂಥದ್ದು, ದೇವರ ಕೃಪೆ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಎಂಬುದನ್ನು ನಾವಲ್ಲಿ ನೋಡುವರಾಗಿದ್ದೇವೆ. ಸತ್ಯವೇದದಲ್ಲಿ ಕೃಪೆಯ ಬಗ್ಗೆ ನಾವಿನ್ನು ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನಾವು ನೋಡುವರಾಗಿದ್ದೇವೆ. ಎಫೆಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಎಫೆಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರೆಂಬುದಾಗಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರೆಂಬುದಾಗಿ. ಅಂದರೆ ದೇವರ ಕೃಪೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ ಅಂತಕ್ಕಂಥ ವಿಷಯವನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ಕೀರ್ತನೆಗಾರನು ಈ ಒಂದು ಎಫೆಸ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಅದೇ ಪ್ರಕಾರ 2ನೇ ಕೊರಿಂಥ 13ನೇ ಅಧ್ಯಾಯ 14ನೇ ವಚನ. 2ನೇ ಕೊರಿಂಥ 13ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಎಂಬುದಾಗಿ ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಎಂಬುದಾಗಿ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಮ್ಮೆಲ್ಲರೂ ಕೂಡ
ಬೇಕೆಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಮಗೆ ಬೇಕೆಂಬುದಾಗಿ ನೋಡ್ತೇವೆ. ಅಂದ್ರೆ ಆ ರೀತಿಯಲ್ಲಿ ದೇವರು ನಮಗೆ ಕೃಪೆಯನ್ನು ಆತನು ಕೊಡುವನಾಗಿದ್ದಾನೆ ಯೇಸು ಕ್ರಿಸ್ತರು. ಅದೇ ಪ್ರಕಾರ ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 10ನೇ ವಚನ. ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 10ನೇ ವಚನ. ಯೆಶಾಯ 54:10ನೇ ವಚನದಲ್ಲಿ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂಬುದಾಗಿ. ಅಲ್ಲೇನಂತಂದ್ರೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದೆಂಬುದಾಗಿ. ಅಂದರೆ ದೇವರ ಕೃಪೆ ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದ್ದು. ದೇವರ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತದೆ. ಅಂದರೆ ದೇವರ ಕೃಪೆ ಅಷ್ಟು ಬಹಳ ಪ್ರಾಮುಖ್ಯವಾಗಿದ್ದು, ಮತ್ತು ಬೆಟ್ಟಗಳು ಕದಲಿ ಹೋಗಾವು, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗೋದೆಂಬುದಾಗಿ ಯೆಶಾಯನು ತನ್ನ ಪ್ರವಾದನ ಗ್ರಂಥದಲ್ಲಿ ಬರೆಯುತ್ತಿದ್ದಾರೆ. ಅಂದ್ರೆ ದೇವರು ಆ ರೀತಿ ಹೇಳ್ತಂದ್ರೆ ದೇವರ ಕೃಪೆ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಕೀರ್ತನೆಗಳು 103ನೇ ಅಧ್ಯಾಯ 11ನೇ ವಚನ. ಕೀರ್ತನೆಗಳು 103ನೇ ಅಧ್ಯಾಯ 11ನೇ ವಚನ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ. ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆಯುತ್ತಾರೋ ಆತನ ಕೃಪೆಯು ಬಹಳ ಅಷ್ಟು ಅಪಾರವಾಗಿದೆ ಎಂಬುದಾಗಿ ಹೆಚ್ಚಿನ ರೀತಿಯಲ್ಲಿ ಅಂದರೆ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೀತಾರೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ. ನಾವು ಯಾವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುತ್ತೇವೋ ಅಂತ ಸಮಯದಲ್ಲಿ ದೇವರು ಒಂದು ಹೆಚ್ಚಿನ ಒಂದು ಕೃಪೆಯನ್ನು ಕೊಡುವನಾಗಿದ್ದಾನೆ. ದಿನಾಲು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರ ವಾಕ್ಯವನ್ನು ಧ್ಯಾನಿಸ್ತಕ್ಕಂಥದ್ದು, ನಾವು ಪ್ರಾರ್ಥನಾ ಜೀವಿತದ ಸಮಯದಲ್ಲಿ ದೇವರು ನಮಗೆ ಹೆಚ್ಚಿನ ಕೃಪೆಯನ್ನು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದಿದ್ದಾದ್ರೆ ದೇವರು ನಮಗೆ ಹೆಚ್ಚಿನ ಒಂದು ಕೃಪೆಯನ್ನು ಆತನು ಕೊಡ್ಲಿಕ್ಕಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ಕೀರ್ತನೆಗಳಲ್ಲಿ ನೋಡುವವರಾಗಿದ್ದೇವೆ. ಅದೇ ಪ್ರಕಾರ ಈಗ ಕೆಲವೊಂದು ವಿಷಯಗಳನ್ನು ನೋಡಿಕೊಳ್ಳೋಣ. ಯಾವ ರೀತಿಯಲ್ಲಿ ಕೃಪೆಗಳು ನಮಗೆ ಸಿಗುತ್ತವೆ ಎಂಬುದಾಗಿ. ಮುಂಜಾನೆಯ ಕೃಪೆ ಎಂಬುದಾಗಿ. ಮುಂಜಾನೆಯ ಕೃಪೆ, ಮುಂಜಾನೆ ಎಂಬತಕ್ಕಂಥದ್ದು ಬೆಳಗ್ಗೆ ಇರ್ತಕ್ಕಂಥದ್ದು. ಇದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ಬೆಳಗಿನ ಸಮಯ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಮುಂಜಾನೆ ಕೃಪೆಯನ್ನು ಪಡೆದುಕೊಳ್ಳಬೇಕಾದರೆ ಏನು ಮಾಡಬೇಕೆಂಬುದಾಗಿ ಕೀರ್ತನೆಗಳು 90ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಾರೆ. ಮುಂಜಾನೆಯ ಕೃಪೆ ಎಂಬುದಾಗಿ. ಕೀರ್ತನೆಗಳು 90ನೇ ಅಧ್ಯಾಯ 14ನೇ ವಚನ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆಂಬುದಾಗಿ. ಉದಯದಲ್ಲಿ, ಬೆಳಗಿನ ಜಾವದಲ್ಲಿ, ಯಾವ ಮನಸ್ಸು ಬಂದಂಗಲ್ಲ, ಆದ್ರೆ ಬೆಳಗಿನ ಜಾವದಲ್ಲಿ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸೆಂಬುದಾಗಿ. ನಾವು ಅಂದ್ರೆ ಉದಯದಲ್ಲಿ, ಬೆಳಗಿನ ಜಾವದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರ ವಾಕ್ಯವನ್ನು ಧ್ಯಾನಿಸ್ತಕ್ಕಂಥದ್ದು, ದೇವರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಬಹಳ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆಂಬುದಾಗಿ. ನಾವು ಯಾವಾಗ ಉದಯದಲ್ಲಿ ನಾವು ದೇವರ ಕೃಪೆಯನ್ನು ಪಡೆದುಕೊಳ್ಳುತ್ತೇವೆ ಅಂತ ಸಮಯದಲ್ಲಿ ನಮ್ಮ ಜೀವಮಾನದಲ್ಲಿ ನಾವು ಹರ್ಷದಿಂದ ಇರ್ತೇವೆ, ಸಂತೋಷದಿಂದ ಇರ್ತೇವೆ, ಉಲ್ಲಾಸದಿಂದ ಇರ್ತೇವೆ ಎಂಬುದಾಗಿ ಬರ್ತೇವೆ. ಅದಕ್ಕೋಸ್ಕರ ಮುಂಜಾನೆಯ ಕೃಪೆ, ಉದಯದ ಕೃಪೆ ಬಹಳ ಪ್ರಾಮುಖ್ಯವಾಗಿದೆ. ಮುಂಜಾನೆಯ ಕೃಪೆ ಎಂಬುದಾಗಿ ನೋಡ್ತೇವೆ. ನಾವು ಆತನ ಕೃಪೆಯಲ್ಲಿ ಸಮೃದ್ಧಿ ಆಗಬೇಕಾದ್ರೆ ಮುಂಜಾನೆಯಲ್ಲಿ ದೇವರ ಕೃಪೆಯಲ್ಲಿಯೂ ತುಂಬಲ್ಪಡಬೇಕು. ಒಂದು ದಿನದಲ್ಲಿ 24 ಗಂಟೆಗಳಿವೆ. ಒಂದು ದಿವಸದಲ್ಲಿ 24 ಗಂಟೆಗಳಿರ್ತೇವೆ. ಆ 24 ಗಂಟೆಗಳಲ್ಲಿ ಮುಂಜಾನೆ ಉದಯದ ಕೃಪೆ ಅಂದ್ರೆ ಬೆಳಗ್ಗೆ 5ರಿಂದ 6 ಗಂಟೆ ಆ ಒಂದು ಸಮಯ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಆ ಒಂದು ಬೆಳಗಿನ ಜಾವದಲ್ಲಿ, ಆ ಉದಯದಲ್ಲಿ ಇರ್ತಕ್ಕಂಥ ಆ ಒಂದು ಗಾಳಿಯಲ್ಲಿ ದೇವರು ಆ ರೀತಿಯಲ್ಲಿ ಅಂತ ಒಂದು ಪರಿಶುದ್ಧವಾದ ಒಂದು ವಾತಾವರಣದಲ್ಲಿ ನಾವು ದೇವರ ಕೃಪೆಯನ್ನು ಪಡೆದುಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಮೋಶೆ 40 ವರ್ಷ ಆತನ ಏನ್ ಮಾಡ್ತಂದ್ರೆ ಮುಂಜಾನೆ ದೇವರ ಕೃಪೆಯಲ್ಲಿ ಪಡೆದುಕೊಳ್ಳುತ್ತಿದ್ದನು. ಮೋಶೆ 40 ವರ್ಷ ಆತನು ಇಸ್ರಾಯೇಲ್ ನಡೆಸತಕ್ಕಂಥ ಸಮಯದಲ್ಲಿ ಮುಂಜಾನೆಯಲ್ಲಿ ದೇವರ ಕೃಪೆಯನ್ನು ಆತನು ಪಡೆದುಕೊಳ್ಳುತ್ತಿದ್ದನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದೇ ಪ್ರಕಾರ ವಿಮೋಚನಾ ಕಾಂಡ 16ನೇ ಅಧ್ಯಾಯ 31ರಿಂದ 35ನೇ ವಚನಗಳು. ವಿಮೋಚನಾ ಕಾಂಡ
ವಿಮೋಚನಾ ಕಾಂಡ 16ನೇ ಅಧ್ಯಾಯ 31ರಿಂದ 35 ವಚನಗಳಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗಬೇಕಾದ್ರೆ ಅವರಿಗೆ ಬೆಳಗ್ಗೆ ದೇವರು ಆಕಾಶದಿಂದ ಮನ್ನವನ್ನು ಕೊಡ್ತಿದ್ರು. ಬೆಳಗ್ಗೆ ಕೊಡ್ತಿದ್ದನು, ಮಧ್ಯಾಹ್ನ ಕೊಡ್ಲಿಲ್ಲ, ಸಾಯಂಕಾಲ ಕೊಡಲಿಲ್ಲ, ಬೆಳಗ್ಗೆ ಕೊಡ್ತಿದ್ದನು. ಅದಕ್ಕೋಸ್ಕರ ನಾವು 31ರಿಂದ ಕೆಲವು ವಚನ ಓದಿಕೊಳ್ಳೋಣ. ವಿಮೋಚನಾ ಕಾಂಡ 16ನೇ ಅಧ್ಯಾಯ 31ರಿಂದ 35 ವಚನಗಳನ್ನು ಓದಿಕೊಳ್ಳೋಣ. ಇಸ್ರಾಯೇಲರು ಆ ಆಹಾರಕ್ಕೆ ಮನ್ನ ಎಂದು ಹೆಸರಿಟ್ಟರು. ಅದು ಬಿಳಿ ಕೊತ್ತಂಬರಿ ಕಾಳಿನಂತಿದ್ದು ರುಚಿಯಲ್ಲಿ ಜೇನುತುಪ್ಪ ಕಲಿಸಿದ ದೋಷಗಳ ಹಾಗಿತ್ತು. ಮೋಶೆಯು ಜನರಿಗೆ ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದರೆ, ನಾನು ಐಗುಪ್ತ ದೇಶದಿಂದ ನಿಮ್ಮನ್ನು ಹೊರಗೆ ಬರಮಾಡಿದಾಗ ಅರಣ್ಯದಲ್ಲಿ ತಿನ್ನುವುದಕ್ಕೆ ಕೊಟ್ಟ ಆಹಾರವನ್ನು ನಿಮ್ಮ ಸಂತಾನದರು ನೋಡುವ ಹಾಗೆ ಅವರಿಗೋಸ್ಕರ ಒಂದು ಗೋಮೇರು ತುಂಬುವ ಮನ್ನವನ್ನು ಇಟ್ಟುಕೊಳ್ಳಬೇಕೆಂದು ಹೇಳಿದನು. ಆದ ಕಾರಣ ಮೋಶೆಯು ಆರೋನಿಗೆ, ನೀನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಗೋಮೇರಿನಷ್ಟು ಮನ್ನವನ್ನು ಹಾಕಿ ಸಂತತಿಯವರು ನೋಡೋದಕ್ಕೋಸ್ಕರ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಇಡು ಎಂದು ಹೇಳಿದನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ಆರೋಹಣ ಮಾಡಿ ಆಜ್ಞಾಶಾಸನದ ಮಂಜೂಷ ಮುಂದೆ ಅದನ್ನು ಇಟ್ಟನು. ಇಸ್ರಾಯೇಲರು ಜನವಾಸರ ಪ್ರದೇಶಕ್ಕೆ ಬರುವ ತನಕ, ಅಂದರೆ ಕಾನಾನ್ ದೇಶದ ಮೇರೆಯನ್ನು ಸೇರುವ ತನಕ 40 ವರ್ಷ ಮನ್ನವನ್ನೇ ಊಟ ಮಾಡುತ್ತಿದ್ದಾರೆ ಎಂಬುದಾಗಿ ನೋಡ್ತೇವೆ. ಈ ಮನ್ನ ಎಂಬತಕ್ಕಂಥದ್ದು ಬೆಳಗ್ಗೆ ಅದು ಬಿಡುತ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಬೆಳಗ್ಗೆ ದೇವರು ಇಸ್ರಾಯೇಲರಿಗೆ ಮನ್ನವನ್ನು ಅವರಿಗೆ ಆಹಾರವಾಗಿ ಕೊಟ್ಟನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದೇ ಪ್ರಕಾರ ನಾವು ನೋಡ್ತೇವೆ ಅಂದರೆ ಕೀರ್ತನೆಗಳು 78ನೇ ಅಧ್ಯಾಯ 24ನೇ ವಚನ. ಕೀರ್ತನೆಗಳು 78ನೇ ಅಧ್ಯಾಯ 24ನೇ ವಚನ. ಸ್ವರ್ಗ ಧ್ಯಾನವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ದೇವರು ಅವರಿಗೆ ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವರಿಗೋಸ್ಕರ ಉಣ್ಣಲಿಕ್ಕೆ ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಆ ರೀತಿ ಅಂದ್ರೆ ಬೆಳಗ್ಗೆ ದೇವರು ಇಸ್ರಾಯೇಲರಿಗೆ ಬೆಳಗ್ಗೆ ಆತನು ಮನ್ನವನ್ನು ಕೊಡುತ್ತಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರ ಆತ್ಮಿಕ ಮನ್ನವನ್ನು ಕೂಡ ನಾವು ಬೆಳಗ್ಗೆ ಪಡೆದುಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆತ್ಮಿಕ ಆಹಾರ, ದೇವರ ವಾಕ್ಯವನ್ನು ಧ್ಯಾನಿಸ್ತಕ್ಕಂಥದ್ದು, ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಬೆಳಗಿನ ಉದಯದಲ್ಲಿ ಮಾಡ್ತಕ್ಕಂಥದ್ದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಯಾವ ರೀತಿಯಲ್ಲಿ ಬೆಳಗ್ಗೆ ಆ ಒಂದು ಮನ್ನವನ್ನು ಕೊಟ್ಟನು, ಅದೇ ಪ್ರಕಾರ ಆತ್ಮಿಕವಾದ ಮನ್ನವನ್ನು ಕೂಡ ದೇವರು ನಮಗೆ ಕೊಡ್ಲಿಕ್ಕಿದ್ದಾನೆ ಬೆಳಗ್ಗೆ. 2 ಪೇತ್ರ 3:18ನೇ ವಚನ. 2 ಪೇತ್ರ 3ನೇ ಅಧ್ಯಾಯ 18ನೇ ವಚನ. 2 ಪೇತ್ರ 3ನೇ ಅಧ್ಯಾಯ 18ನೇ ವಚನ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಲಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ ಎಂಬುದಾಗಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಎಂಬುದಾಗಿ. ಅಂದರೆ ನಾವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ವಿಷಯದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಬೇಕೆಂಬುದಾಗಿ ನೋಡ್ತೇವೆ. ಆತನಿಗೆ ಸದಾಕಾಲವೂ ಸ್ತೋತ್ರ, ಆತನಿಗೆ ಸದಾಕಾಲವೂ ನಾವು ಸ್ತೋತ್ರವನ್ನು ಅರ್ಪಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಈ ರೀತಿ ಅಂದರೆ ಮುಂಜಾನೆಯ ಕೃಪೆ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ. ಉದಯದಲ್ಲಿ ದೇವರ ಕೃಪೆಯನ್ನು ಪಡೆದುಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಎರಡನೇದಾಗಿ ಯಾವ ರೀತಿಯಲ್ಲಿ ನಮಗೆ ಒಂದು ಕೃಪೆ ಸಿಗ್ತದೆ ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಉದಯದಲ್ಲಿ ನಮಗೆ ಕೃಪೆ ಸಿಗ್ತದೆ, ಮತ್ತು ಎರಡನೇದಾಗಿ ದೀನರಿಗೆ ಆತನು ಕೃಪೆಯನ್ನು ಕೊಡುವನಾಗಿದ್ದಾನೆ. ಯಾರು ದೀನರಾಗಿರ್ತಾರೋ, ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ದೀನತೆಯಿಂದ ಬರ್ತಾರೋ ಅವರಿಗೆ ದೇವರು ಕೃಪೆಯನ್ನು ಕೊಡುವನಾಗಿದ್ದಾನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 34ನೇ ವಚನ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡ್ತೇವೆ ದೀನರಿಗೆ ಕೃಪೆ. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವೆನೆಂಬುದಾಗಿ. ನೋಡ್ರಿ, ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ದೇವರು ತಿರಸ್ಕರಿಸ್ತಾನೆ. ಯಾರು ದೀನತೆಯಿಂದ ಬರ್ತಾರೋ ದೀನರಿಗಾದರೂ ಕೃಪೆಯನ್ನು ಆತನು ಅನುಗ್ರಹಿಸುವನಾಗಿದ್ದ. ನಾವು ದೀನತೆಯಿಂದ ಬಂದ ಸಮಯದಲ್ಲಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 34ನೇ ವಚನದಲ್ಲಿ ಹೇಳ್ತದೆ, ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತೆಂಬುದಾಗಿ. ಯಾರು ದೀನತೆಯಿಂದ ಬರ್ತಾರೋ ಅವರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾರೆ ಎಂಬುದಾಗಿ. ನಾವು ಕೂಡ ದೀನತೆಯಿಂದ ಆತನ ಬಳಿಯಲ್ಲಿ ಬಂದ ಸಮಯದಲ್ಲಿ ದೇವರು ನಮಗೆ ಕೃಪೆಯನ್ನು ಕೂಡ
ಕೊಡುವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುವವರಾಗಿದ್ದೇವೆ. ಮೊದಲನೇ ಪೇತ್ರ 5ನೇ ಅಧ್ಯಾಯ 5ನೇ ವಚನ. ಮೊದಲನೇ ಪೇತ್ರ 5ನೇ ಅಧ್ಯಾಯ 5ನೇ ವಚನ. ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕೊಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರ ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ. ಅಲ್ಲಿ ಅದೇ ಪ್ರಕಾರ ಹೇಳ್ತಾನೆ ಅಂದ್ರೆ, ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ ಎಂಬುದಾಗಿ. ಯವನಸ್ಥರಿಗೆ ಹೇಳ್ತಿದ್ದಾನೆ ದೇವರು ಏನಂದ್ರೆ, ಅದೇ ರೀತಿಯಾಗಿ ನೀವು ಹಿರಿಯರಿಗೆ, ದೊಡ್ಡವರಿಗೆ, ನಮಗಿಂತ ದೊಡ್ಡವರಿಗೆ ನಾವು ಅಧೀನರಾಗಿರಬೇಕು. ಮತ್ತು ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು, ದೀನ ಮನಸ್ಸೆಂಬ ವಸ್ತ್ರದಿಂದ ನಾವು ಸೊಂಟವನ್ನು ಕಟ್ಟಿಕೊಂಡು ಒಬ್ಬರಿಗೊಬ್ಬರು ನಾವು ಸೇವೆಯನ್ನು ಮಾಡುವವರಾಗಿರಬೇಕು. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೋ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ. ದೇವರು ದೀನರಿಗೆ ಕೃಪೆಯನ್ನು ಕೊಡುವನಾಗಿದ್ದಾನೆ. ಅದೇ ಪ್ರಕಾರ ನಾವು ದೀನ ಮನಸ್ಸಿನಿಂದ, ದೀನತೆಯಿಂದ ನಾವು ಹಿರಿಯರಿಗೆ ಅಧೀನರಾಗಿರಬೇಕು ಮತ್ತು ಒಬ್ಬರಿಗೊಬ್ಬರು ಸೇವೆ ಮಾಡುವವರಾಗಿರಬೇಕು. ಅದೇ ಪ್ರಕಾರ ದೀನರಿಗಾದರೂ ನಾವು ದೀನತೆಯಿಂದ ಸಮಯದಲ್ಲಿ ದೇವರು ನಮಗೆ ಕೃಪೆಯನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. 1ನೇ ಅರಸುಗಳು 21ನೇ ಅಧ್ಯಾಯ 27ನೇ ವಚನ. 1ನೇ ಅರಸುಗಳು 21ನೇ ಅಧ್ಯಾಯ 27ನೇ ವಚನ. ಅಹಾಬನು ಎಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ಹಿಡಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣೆತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿಂದ ಪ್ರವರ್ತಿಸಿದನೆಂಬುದಾಗಿ. ಯಾವಾಗ ಅಹಾಬನ ಹತ್ರ ಬಂದು ಎಲಿಯನು ಹೇಳ್ತಾನೆ ಅಂದ್ರೆ, ನೀನು ಮಾಡಿರ್ತಕ್ಕಂಥ ತಪ್ಪು. ಆತನು ನಾಬೋತನ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವುದು ಮಾತ್ರ, ದ್ರಾಕ್ಷಾರಸವನ್ನು ವಶಪಡಿಸಿಕೊಳ್ಳುವುದು ಮಾತ್ರ ಅಲ್ಲದೆ ಆತನು ಕೊಲೆ ಮಾಡಿದನು. ಅಂತ ಸಮಯದಲ್ಲಿ ದೇವರ ಆತನಿಗೆ ಏನಂದ್ರೆ, ಎಲಿಯನು ಬಂದು ಹೇಳ್ತಾನೆ ಅಂದ್ರೆ, ದೇವರು ಎಲಿಯನ ಮುಖಾಂತರ ಹೇಳ್ತಾನೆ ಅಂದ್ರೆ, ಅಹಾಬು ನೋಡ್ರಿ, ಆಗ ಅಹಾಬನು ಎಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣೆತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನೆಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರ ಮುಂದೆ ನೋಡ್ತೇವೆ ಅಂದ್ರೆ 27ರಿಂದ 29 ವಚನದಿಂದ ಓದಿಕೊಳ್ಳೋಣ. ಅಹಾಬನು ಎಲಿಯನ 1ನೇ ಅರಸುಗಳು 21ನೇ ಅಧ್ಯಾಯ 27ರಿಂದ 29. ಅಹಾಬನು ಎಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ಹಿಡಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣೆತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. ಆದ್ದರಿಂದ ಯೆಹೋವನು ತಿಷ್ಠೆಯನಾದ ಎಲಿಯನಿಗೆ, ಅಹಾಬನು ನನ್ನ ಮುಂದೆ ತಗ್ಗಿ ಹೋದದ್ದನ್ನು ಕಂಡಿಯ? ಅವನು ನನ್ನ ಮುಂದೆ ತಗ್ಗಿಸಿಕೊಂಡದ್ರಿಂದ ನಾನು ಮುಂತಿಳಿಸಿದ ಕೀಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು ಎಂಬುದಾಗಿ ನೋಡ್ತೇವೆ ಅಂದ್ರೆ, ಯಾವಾಗ ಅಹಾಬನು ದೀನ ಮನಸ್ಸಿನಿಂದ ಆತನು ಪ್ರವರ್ತಿಸಿದನು ಅಂತ ಸಮಯದಲ್ಲಿ ದೇವರು ಅಹಾಬನಿಗೆ ಮಾಡಬೇಕಂತ ಕೇಡನ್ನು ಮಾಡದೆ ಬಿಟ್ಟನೆಂಬುದಾಗಿ ಹೇಳ್ತಾನೆ. ಅದೇ ಪ್ರಕಾರ ನಾವು ಕೂಡ ದೀನ ಮನಸ್ಸಿನಿಂದ, ದೀನತೆಯಿಂದ ನಾವು ದೇವರ ಬಳಿಯಲ್ಲಿ ಬರಬೇಕು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ಹೇಳ್ತದೆ. 2ನೇ ಅರಸುಗಳು 22:19. 2ನೇ ಅರಸುಗಳು 22:19ನೇ ವಚನದಲ್ಲಿ, ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡರಿಂದಲೂ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ಒಂದನ್ನು ನೋಡದೆ ಸಮಾಧಾನದಿಂದ ಮೃತ್ಯು ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ಹೇಳಿದಳು ಎಂಬುದಾಗಿ ಅವರು ಹಿಂತಿರುಗಿ ಬಂದು ಅರಸನಿಗೆ ಮಾತುಗಳನ್ನು ತಿಳಿಸಿದ್ದಾರೆ. ನಾವು ನೋಡ್ತೇವೆ ಅಂದ್ರೆ, ಎಲ್ಲಿ ಕೂಡ ಏನಂದ್ರೆ ದೇವರು ಏನಂತಾರೆ, ಯೋಶನಿಗೆ ಹೇಳ್ತಿದ್ದಾನೆ ಅಂದ್ರೆ, ದೇಶವನ್ನು ನಿವಾಸಿಗಳು ಕೇಳಿದಾಗ ದುಃಖಪಟ್ಟು ನನ್ನ ಆತನ ಮುಂದೆ ತಗ್ಗಿಸಿಕೊಳ್ಳೋದ್ರಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ರಿಂದ ದೇವರು ಅವನನ್ನು ಲಕ್ಷೀಕರಿಸಿ ಆ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ಒಂದನ್ನು ಬರಮಾಡಲಿಲ್ಲ ಎಂಬುದಾಗಿ ನಾವು 22ನೇ ಅರಸುಗಳು 19ನೇ ವಚನದಲ್ಲಿ ನಾವು ಕೂಡ ನೋಡುವವರಾಗಿದ್ದೇವೆ. ಅದೇ ಪ್ರಕಾರ ಕೀರ್ತನೆಗಳು 138ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳು 138ನೇ ಅಧ್ಯಾಯ 6ನೇ ವಚನ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆಂಬುದಾಗಿ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆಂಬುದಾಗಿ.
ಯಾರು ದೀನತೆಯಿಂದ ಬರ್ತಾರೋ ದೇವರು ಅವರ ಕಡೆ ಲಕ್ಷ್ಯವನ್ನು ಕೊಡುವನಾಗಿದ್ದಾನೆ. ಯೆಹೋವನು ಮಹಾನತನು, ಆದರೂ ದೀನರನ್ನು ಲಕ್ಷಿಸ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿತಾನೆ ಎಂಬುದಾಗಿ. ಅಂದರೆ ದೇವರು ಮಹಾನತ ದೇವರಾಗಿದ್ದಾನೆ, ಆತನು ದೀನರ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಡುವನಾಗಿದ್ದಾನೆ. ಅದು ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರು ದೀನರ ಕಡೆ ಲಕ್ಷ್ಯವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ರೀತಿ ಅಂದರೆ ನಾವು ದೀನತೆಯಿಂದ ಕ್ರಿಸ್ತನ ಬಳಿಯಲ್ಲಿ ದೇವರ ಸನ್ನಿಧಾನಕ್ಕೆ ಬರಬೇಕು. ದೇವರ ಹತ್ರ ನಾವು ದೀನತೆಯಿಂದ ಬಂದ ಸಮಯದಲ್ಲಿ ದೇವರು ನಮಗೆ ಕೃಪೆಯನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಉದಯದಲ್ಲಿ ಕೃಪೆ, ಎರಡನೇದಾಗಿ ದೀನರಿಗೆ ಕೃಪೆಯನ್ನು ಕೊಡ್ತಾನೆ ಅಂತವನಾಗಿದ್ದಾನೆ, ಮೂರನೇದಾಗಿ ನಂಬಿದವರಿಗೆ ಕೃಪೆ ಎಂಬುದಾಗಿ. ಅಂದರೆ ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ದೇವರು ಅವರಿಗೆ ಕೃಪೆಯನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ಕೇಳ್ತೇವೆ. ಕೀರ್ತನೆಗಳು 32ನೇ ಅಧ್ಯಾಯ 10ನೇ ವಚನ. ಕೀರ್ತನೆಗಳು 32ನೇ ಅಧ್ಯಾಯ 10ನೇ ವಚನ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸೆಯಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದೆಂಬುದಾಗಿ. ದುಷ್ಟರಿಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಉಂಟಾಗುತ್ತವೆ, ಆದರೆ ಯೆಹೋವನಲ್ಲಿ ದೇವರಲ್ಲಿ ಭರವಸೆಯಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಯಾರು ದೇವರ ಮೇಲೆ ವಿಶ್ವಾಸವಿಟ್ಟು ಬರ್ತಾರೋ, ದೇವರ ಮೇಲೆ ನಂಬಿಕೆ ಇಟ್ಟು ಬರ್ತಾರೋ, ದೇವರ ಮೇಲೆ ಭರವಸೆ ಇಡ್ತಾರೋ ಅಂಥವ್ರಿಗೆ ಏನಂದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದೆಂಬುದಾಗಿ ನೋಡ್ತೇವೆ. ಯಾರು ದೇವರ ಮೇಲೆ ಭರವಸೆ ಇಡ್ತಾರೋ, ನಂಬಿಕೆ ಇಡ್ತಾರೋ ದೇವರ ಕೃಪೆ ಅವರ ಮೇಲೆ ಆವರಿಸೋದು ಅವರ ಮೇಲೆ ಇರ್ತದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸಬರ್ತದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 70ನೇ ವಚನ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಚನ. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನೆಂಬುದಾಗಿ. ಯಾರು ದೇವರಲ್ಲಿ ಯೆಹೋವನಲ್ಲಿ ಭರವಸೆ ಇಡ್ತಾರೋ ಅವರು ಭಾಗ್ಯವಂತರೆಂಬುದಾಗಿ ನೋಡ್ತೇವೆ. ಅಂದರೆ ಯಾರು ದೇವರನ್ನು ಸ್ಮರಿಸ್ತಾರೋ ಅವರಿಗೆ ದೇವರು ಸುಕ್ಷೇಮವನ್ನು ಕೊಡುವನಾಗಿದ್ದಾನೆ. ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತರೆಂಬುದಾಗಿ. ನಾವು ದೇವರಲ್ಲಿ ಭರವಸೆ ಇಡುವ ಸಮಯದಲ್ಲಿ ನಾವು ಭಾಗ್ಯವಂತರೆಂಬುದಾಗಿ, ನಾವು ಕೂಡ ದೇವರಲ್ಲಿ ಭರವಸೆ ಇಟ್ಟು ಆ ಒಂದು ಭಾಗ್ಯವಂತರಾಗಬೇಕೆಂಬುದಾಗಿ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 16ನೇ ವಚನ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 16ನೇ ವಚನ. ಜ್ಞಾನೋಕ್ತಿಗಳು 14:26ನೇ ವಚನ. ಜ್ಞಾನೋಕ್ತಿಗಳು 14:26ನೇ ವಚನ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದೆಂಬುದಾಗಿ. ನಾವು ದೇವರಿಗೆ ಭಯಪಡೋದ್ರಿಂದ ನಾವು ನಿರ್ಭಯವಾಗಿರ್ತೇವೆ, ನಮಗೆ ಯಾವ ರೀತಿಯ ಭಯವಿರುವುದಿಲ್ಲ, ಮತ್ತು ಆ ಮಕ್ಕಳಿಗೆ ದೇವರು ಆಶ್ರಯವನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ. ನಾವು ಯಾವಾಗ ದೇವರಿಗೆ ಭಯಪಟ್ಟು ನಡೆಯೋದ್ರಿಂದ ದೇವರು ನಮಗೆ ಒಂದು ರೀತಿಯ ಧೈರ್ಯವನ್ನು ಕೊಡುವನಾಗಿದ್ದಾನೆ ಮತ್ತು ದೇವರು ನಮಗೆ ಆಶ್ರಯವನ್ನು ಕೊಡುವನಾಗಿದ್ದಾನೆ. ಈ ರೀತಿ ನಾವು ದೇವರ ಮೇಲೆ ಭರವಸೆ ಇಟ್ಟು ನಡೆಯಬೇಕೆಂಬುದಾಗಿ ನೋಡ್ತೇವೆ. ಕೀರ್ತನೆಗಳು 3ನೇ ಅಧ್ಯಾಯ 26ನೇ ವಚನ. ಕೀರ್ತನೆಗಳು 3ನೇ ಅಧ್ಯಾಯ 26ನೇ ವಚನ. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನೆಂಬುದಾಗಿ. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿರ್ತಾನೆ ಎಂಬುದಾಗಿ ನೋಡ್ತೇವೆ. ನಾವು ಯಾವಾಗ ದೇವರಲ್ಲಿ ಭರವಸೆ ಕೊಡ್ತೇವೋ ದೇವರು ನಮಗೆ ಆಧಾರನಾಗಿದ್ದು ಇರ್ತಾನೆ ಎಂಬುದಾಗಿ ನೋಡ್ತೇವೆ. ಯೆಹೋವನು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 26ನೇ ವಚನದಲ್ಲಿ ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡೋನೆಂಬುದಾಗಿ ನೋಡ್ತೇವೆ. ಆ ರೀತಿ ದೇವರು ನಮಗೆ ಆತನ ಭರವಸೆಗೆ, ನಮ್ಮ ಒಂದು ನಂಬಿಕೆಗೆ ಆತನ ಆಧಾರನಾಗಿರ್ತಾನೆ ಎಂಬುದಾಗಿ ನೋಡ್ತೇವೆ. ಕೀರ್ತನೆಗಳು 33ನೇ ಅಧ್ಯಾಯ 22ನೇ ವಚನ. ಕೀರ್ತನೆಗಳು 33ನೇ ಅಧ್ಯಾಯ 22ನೇ ವಚನ. ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲೆಂಬುದಾಗಿ ನೋಡ್ತಾ ಅಂದರೆ ಯೆಹೋವನೇ, ಕೀರ್ತನೆಗಳು 33:22ನೇ ವಚನದಲ್ಲಿ ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ ಎಂಬುದಾಗಿ ನೋಡ್ತೇವೆ. ನಾವು ಯಾವಾಗಲೂ ಕೂಡ ದೇವರನ್ನು ನಿರೀಕ್ಷಿಸಿಕೊಂಡಿರಬೇಕು. ಅಂಥ ಸಮಯದಲ್ಲಿ ದೇವರ ಕೃಪೆ ನಮ್ಮ ಮೇಲೆ ಇರ್ತದೆ ಎಂಬುದಾಗಿ ನೋಡ್ತೇವೆ. ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟು ನಡಿಬೇಕು, ದೇವರ ಮೇಲೆ ನಂಬಿಕೆ ಇಟ್ಟು ನಡಿಬೇಕು, ದೇವರ ಮೇಲೆ ವಿಶ್ವಾಸ ಇಟ್ಟು ನಡಿಬೇಕು. ಅಂಥ ಸಮಯದಲ್ಲಿ ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟುಕೊಂಡ ಸಮಯದಲ್ಲಿ ನಮ್ಮ ದೇವರು ನಮ್ಮ ಮೇಲೆ ಕೃಪೆಯನ್ನು
ನಮಗೆ ಕೊಡ್ತಕ್ಕಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅಂದರೆ ನಂಬಿದವರಿಗೆ ಆತನು ಕೃಪೆಯನ್ನು ಕೊಡುವವನಾಗಿದ್ದಾನೆ, ವಿಶ್ವಾಸ ಇಟ್ಟವರಿಗೆ, ನಿರೀಕ್ಷೆ ಇಟ್ಟುಕೊಂಡವರಿಗೆ ಆತನು ಕೃಪೆಯನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರ ಮೊದಲನೇದಾಗಿ ಉದಯದಲ್ಲಿ ಕೃಪೆ, ಎರಡನೇದಾಗಿ ದೀನರಿಗೆ ಕೃಪೆ, ಮೂರನೇದಾಗಿ ಯಾರು ಭರವಸೆ ಇಡ್ತಾರೋ ಅವರು ನಂಬಿಕೆ ಇಡ್ತಾರೋ ನಂಬಿಕೆಯ ಮೂಲಕ ಕೃಪೆಯನ್ನು ಕೊಡ್ತಕ್ಕಂಥವರಾಗಿದ್ದಾನೆ. ಅದೇ ಪ್ರಕಾರ ನಾಲ್ಕನೇದಾಗಿ ಸ್ತುತಿಯ ಮೂಲಕ ಕೃಪೆ ಎಂಬುದಾಗಿ ನೋಡ್ತೇವೆ. ಮೂಲಕ, ಮೂರನೇದಾಗಿ ನಂಬಿದವರ ಕೃಪೆ, ನಾಲ್ಕನೇದಾಗಿ ಸ್ತುತಿಯ ಮೂಲಕ ಆತನ ಕೃಪೆಯನ್ನು ನಾವು ಯಾವಾಗ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೋ ಅಂತ ಸಮಯದಲ್ಲಿ ದೇವರು ನಮಗೆ ಕೃಪೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. 2 ಕೊರಿಂಥ 4:15 ವಚನ. 2 ಕೊರಿಂಥ 4:15 ವಚನ. ಆ ಬಾಧೆಗಳೆಲ್ಲ ನಿಮ್ಮ ಹಿತಕ್ಕಾಗಿಯೇ ನಮಗೆ ಸಂಭವಿಸುತ್ತವೆ, ಅವುಗಳಲ್ಲಿ ಅಧಿಕವಾಗಿ ದೊರಕುವ ದೈವ ಕೃಪೆಯು ಬಹುಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದೆಂಬುದಾಗಿ ನೋಡ್ತೇವೆ. ಅಂದರೆ ದೇವರ ಕೃಪೆ ಏನು ಮಾಡ್ತದೆ ಅಂದರೆ ನಮಗೆ ಕೃತಜ್ಞತೆಯನ್ನು ಹುಟ್ಟಿಸ್ತಕ್ಕಂಥದ್ದಾಗಿದೆ. ಕೃತಜ್ಞತೆಯನ್ನು ಹುಟ್ಟಿಸುವುದು ಮಾತ್ರ ಅಲ್ಲದೆ ಅದರಿಂದ ದೇವರಿಗೆ ಸ್ತೋತ್ರವನ್ನು, ದೇವರಿಗೆ ಸ್ತುತಿಯನ್ನು ಸಲ್ಲಿಸತಕ್ಕಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ದೈವ ಕೃಪೆಯು ಬಹುಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದೆಂಬುದಾಗಿ 2 ಕೊರಿಂಥ 4:15 ವಚನದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ದೈವ ಕೃಪೆಯು ಬಹುಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದೆಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥದ್ದು, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು ಮನುಷ್ಯರ ಮಧ್ಯದಲ್ಲಿ ವಾಸಿಸ್ತಾನೆ. ನಾವು ಆತನನ್ನು ಸ್ತುತಿಯಿಂದ ಆತನ ಕೃಪೆಯು ಅಧಿಕವಾಗ್ತದೆ ಎಂಬುದಾಗಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ತಕ್ಕಂಥದ್ದು, ದೇವರಿಗೆ ಹಾಡುಗಳ ಮುಖಾಂತರ ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಸತ್ಯವೇದದಲ್ಲಿ ಸುಮಾರು 150 ಕೀರ್ತನೆಗಳಿವೆ. ಈಗಲೂ ಕೂಡ ಯಹೂದ್ಯರು ಏನು ಮಾಡ್ತಾರೆ ಅಂದರೆ ಅವರು ಈ ಒಂದು ಕೀರ್ತನೆಗಳು 150 ಕೀರ್ತನೆಗಳನ್ನು ಅವುಗಳನ್ನು ಹಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಓದುತ್ತೇವೆ, ಅವರು ಹಾಡ್ತಾರೆ. ನಾವು ಯಾವ ರೀತಿಯಲ್ಲಿ ಸಂಗೀತ ಕೀರ್ತನೆಗಳನ್ನು ಉಪಯೋಗ ಮಾಡಿಕೊಳ್ತೇವೋ ಅದೇ ಪ್ರಕಾರ ಅವರು ಕೀರ್ತನೆಗಳನ್ನು ಅವರು ಹಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಆ ರೀತಿ ಅನ್ನೋದ್ರೆ ಪ್ರತಿಯೊಂದು ಕೀರ್ತನೆಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸತಕ್ಕಂಥದ್ದಾಗಿದೆ. ಅದೇ ಪ್ರಕಾರ ನಾವು ಕೂಡ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರಬೇಕೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಎಂಬುದಾಗಿ ನೋಡ್ರಿ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳಿಂದ ಹೇಳಿಕೊಂಡು ಹುಚ್ಚರಾದರು ಎಂಬುದಾಗಿ ನೋಡ್ತೇವೆ. ಅವ್ರು ಏನು ಮಾಡ್ತಾರೆ, ಅವರಿಗೆ ರೋಮಪುರ ಪತ್ರಿಕೆ ನೋಡಿದ್ರೆ ಅವರಿಗೆ ತಿಳುವಳಿಕೆ ಇತ್ತು. ಅವರಿಗೆ ತಿಳುವಳಿಕೆ ಇದ್ದರೂ ಅವರು ದೇವರನ್ನು ಘನಪಡಿಸಲಿಲ್ಲ. ಅವರಿಗೆ ತಿಳುವಳಿಕೆ ಇತ್ತು, ಎಲ್ಲ ಜ್ಞಾನ ಇತ್ತು, ಆದರೂ ಕೂಡ ಅವರು ದೇವರನ್ನು ಘನಪಡಿಸಲಿಲ್ಲ. ದೇವರು ಮಾಡತಕ್ಕಂಥ ಉಪಕಾರಗಳನ್ನು ನೆನೆಸಲಿಲ್ಲ, ಆತನಿಗೆ ಸ್ತುತಿ ಮಾಡಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳಿಂದ ಹೇಳಿಕೊಂಡು ಹುಚ್ಚರಾದರು ಎಂಬುದಾಗಿ ನೋಡ್ತೇವೆ. ಅದನ್ನು ಅವರಿಗೆ ಅಂದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕೆಂಬುದಾಗಿ ನೋಡ್ತೇವೆ. ನಮಗೆ ತಿಳುವಳಿಕೆ ದೇವರು ಕೊಟ್ಟಿದ್ದಾನೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಯಾವಾಗ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೋ ಅಂಥ ಸಮಯದಲ್ಲಿ ಸ್ತುತಿಯನ್ನು ಮಾಡ್ತೇವೆ, ಅಂಥ ಸಮಯದಲ್ಲಿ ದೇವರು ನಮಗೆ ಹೆಚ್ಚಿನ ಕೃಪೆಯನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆಗಳು 34 1ನೇ ವಚನ. ಕೀರ್ತನೆಗಳು 34ನೇ ಅಧ್ಯಾಯ 1ನೇ ವಚನದಲ್ಲಿ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿ ಇರುವುದೆಂಬುದಾಗಿ. ನಾನು ಯೆಹೋವನನ್ನು ಎಡಬಿಡದೆ ನಾವು ಯಾವಾಗಲೂ ದೇವರನ್ನು ಕೂಡ ಎಡಬಿಡದೆ ಯಾವಾಗಲೂ ಕೂಡ ದೇವರನ್ನು ಕೊಂಡಾಡಬೇಕು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರಬಹುದು ಎಂಬುದಾಗಿ. ಯಾವಾಗಲೂ ಕೂಡ ದೇವರ ಸ್ತೋತ್ರ ನಮ್ಮ ಬಾಯಲ್ಲಿರಬಹುದು. ಮತ್ತೆ 2ನೇ ವಚನದಲ್ಲಿ ಹೇಳ್ತಾನೆ, ಕೀರ್ತನೆಗಳು 34ನೇ 1 ಮತ್ತು 2 ವಚನಗಳು ಹೊಂದಿಕೊಳ್ಳೋಣ.
ನಾನು ಯೆಹೋವನು ಎಡಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಇದನ್ನು ದೀನರು ಕೇಳಿ ಸಂತೋಷಿಸುವರೆಂಬುದಾಗಿ. ಅಂದರೆ ದೇವರ ಸ್ತೋತ್ರ ನಾವು ಯಾವಾಗಲೂ ಕೂಡ ಯೆಹೋವನನ್ನು ಎಡಬಿಡದೆ ಕೊಂಡಾಡಬೇಕು. ಆತನ ಸ್ತೋತ್ರ ಯಾವಾಗಲೂ ಕೂಡ ನಮ್ಮ ಬಾಯಲ್ಲಿರಬೇಕು. ಅಂಥ ಸಮಯದಲ್ಲಿ ನಮ್ಮ ಮನಸ್ಸು ಹಿಗ್ಗುತ್ತದೆ. ಇದನ್ನು ದೀನರು ಕೇಳಿ ಸಂತೋಷ ಪಡ್ತಾರೆ ಎಂಬುದಾಗಿ ನೋಡ್ತೇವೆ. ಈ ರೀತಿ ಅಂದರೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಮುಖಾಂತರ ದೇವರ ಕೃಪೆಯನ್ನು ನಾವು ಪಡೆದುಕೊಳ್ಳುವವರಾಗಿದ್ದೇವೆ. ಹೌದು, ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ದಿವಸದಲ್ಲಿ ಮತ್ತೊಂದು ಅವತ್ತು ದೇವರು ನಮಗೆ ಈ ರೀತಿಯ ಸಮಯವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ನೋಡ್ತೇವೆ ಅಂದರೆ, ಮೊದಲನೇದಾಗಿ ನಾವು ನೋಡ್ತೇವೆ ಅಂದರೆ, ದೇವರು ಆತನು ಕೃಪೆಯನ್ನು ಕೊಡುವನಾಗಿದ್ದಾನೆ. ಮುಂಜಾನೆ ಒಂದು ಕೃಪೆಯನ್ನು ಕೊಡುವನಾಗಿದ್ದಾನೆ. ಮೊದಲನೇದಾಗಿ ಮುಂಜಾನೆ ಕೃಪೆ, ಎರಡನೇದಾಗಿ ದೀನರಿಗೆ ಕೃಪೆ, ಮೂರನೇದಾಗಿ ನಂಬಿದವರಿಗೆ ಕೃಪೆ, ನಾಲ್ಕನೇದಾಗಿ ಸ್ತುತಿಯ ಮೂಲಕ ಆತನು ಕೃಪೆಯನ್ನು ಕೊಡುವನಾಗಿದ್ದಾನೆ. ಅದೇ ಪ್ರಕಾರ ನಾವು ಕೂಡ ಈ ಕೃಪೆಯನ್ನು, ದೇವರ ಕೃಪೆಯನ್ನು ಪಡೆದುಕೊಳ್ಳಬೇಕಾದ್ರೆ ಮುಂಜಾನೆಯಲ್ಲಿ ದೇವರಿಗೆ ನಾವು ದೇವರ ಉದಯದಲ್ಲಿ ದೇವರ ಕೃಪೆಯನ್ನು ಪಡೆದುಕೊಳ್ಳಬೇಕು. ದೇವರಿಗೆ ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯವನ್ನು ಧ್ಯಾನಬೇಕು. ಮತ್ತು ಎರಡನೇದಾಗಿ ನಾವು ದೀನತೆಯಿಂದ ಆತನ ಬಳಿಯಲ್ಲಿ ಬರಬೇಕು. ಅಂಥ ಸಮಯದಲ್ಲಿ ದೇವರು ನಮಗೆ ಆತನ ಕೃಪೆಯನ್ನು ಕೊಡುವನಾಗಿದ್ದಾನೆ. ಮತ್ತು ಮೂರನೇದಾಗಿ ನಂಬಿಕೆಯ ಮೂಲಕ ಆತನ ಬಳಿಯಲ್ಲಿ ಬರಬೇಕು. ಅಂಥ ಸಮಯದಲ್ಲಿ ದೇವರು ನಮಗೆ ಕೃಪೆಯನ್ನು ಕೊಡುವನಾಗಿದ್ದಾನೆ. ನಾಲ್ಕನೇದಾಗಿ ಆತನಿಗೆ ಸ್ತುತಿಯ ಮೂಲಕ ಆತನು ನಮಗೆ ಕೃಪೆಯನ್ನು ಕೊಡೋಣ. ಈ ರೀತಿಯಲ್ಲಿ ನಾವು ಕೂಡ ಆತನ ಕೃಪೆಯನ್ನು ಪಡೆದುಕೊಳ್ಳೋಣ. ಆ ರೀತಿ ಕೃಪೆಯನ್ನು ಪಡೆದುಕೊಳ್ಳುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ವಾಮಿ, ಇದುವರೆಗೆ ಎಲ್ಲ ಜನರು ಸ್ವಾಮಿ ನಿನ್ನೊಂದು ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೆ ಸ್ವಾಮಿ. ಕೇವಲ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವವರಾಗಿದೆ. ವಾಕ್ಯದ ಪ್ರಕಾರ ನಡೆದು ಅದರಲ್ಲಿ 100ರಷ್ಟು 80ರಷ್ಟು 90ರಷ್ಟು ಫಲವನ್ನು ಕೊಟ್ಟು ಫಲದ ಮುಖಾಂತರ ಆಶೀರ್ವಾದವನ್ನು ಪಡೆದುಕೊಂಡು ಈ ಒಂದು ವಾಕ್ಯವನ್ನು ಕೇಳಿಸಿಕೊಂಡು ಮುಂಜಾನೆಯ ಕೃಪೆಯನ್ನು ಮತ್ತು ದೀನ ಮನಸ್ಸಿನಿಂದ ಕೃಪೆಯನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡು. ನಂಬಿಕೆ ಮೂಲಕ ಕೃಪೆಯನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡು. ಸ್ತುತಿಯ ಮೂಲಕ ಅವರನ್ನು ಕೃಪೆಯನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಸ್ವಾಮಿ, ಆಮೇನ್. ಸಭಿಕರಿಗೆ ತಿಳಿಸ್ತಕ್ಕಂಥ ಕೆಲವು ಪ್ರಾಮುಖ್ಯವಾದ ಪ್ರಕಟಣೆಗಳು. ಈಗಾಗಲೇ ಕೊರೋನಾ ಒಂದು ವೈರಸ್ನಿಂದ, ಕೋವಿಡ್-19 ಈಗಾಗಲೇ ನಾವು ಪ್ರತಿ ಭಾನುವಾರ ತಪ್ಪದೆ ಆನ್ಲೈನಲ್ಲಿ ನಾವು ಆರಾಧನೆಯನ್ನು ಮಾಡ್ತಿದ್ದೇವೆ. ಈ ಒಂದು ಆನ್ಲೈನ್ನಲ್ಲಿ ಅನೇಕ ಜನರು ವೀಕ್ಷಣೆ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಬೆಳಗ್ಗೆ 11 ಗಂಟೆಗೆ ಇರ್ತದೆ. ಕಾನಾನ್ ಮೆಥೋಡಿಸ್ಟ್ ಚರ್ಚ್ ಯೂಟ್ಯೂಬ್ನಲ್ಲಿ ತಾವು ಈ ಒಂದು ಆರಾಧನೆಯನ್ನು ವೀಕ್ಷಣೆ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ವಿನಿಸಿಕೊಡುವವರಾಗಿದ್ದೇವೆ. ಅದೇ ಪ್ರಕಾರ ಶ್ರೀಕಾಂತ್ ಅವರು ತಮ್ಮ ಮನೆಗಳಿಗೆ ಬಂದ ಸಮಯದಲ್ಲಿ ತಪ್ಪದೆ ಟೈತನ್ನು ಕೊಡುವುದನ್ನು ಮರೆಯಬಾರದೆಂಬುದಾಗಿ ತಮ್ಮಲ್ಲಿ ವಿನಿಸಿಕೊಳ್ಳುವವರಾಗಿದ್ದೇವೆ. ದೇವರು ವಾಕ್ಯವನ್ನು ಆಶ್ವಸಿ ಕಾಪಾಡಲಿ. ಆಮೇಲೆ ನಾವೆಲ್ಲರೂ ಹಾಗೆ ಕೂತ್ಕೊಂಡಿರುವಾಗ ಕೀರ್ತನೆಗಳಲ್ಲಿ ಕೀರ್ತನೆಗಳಲ್ಲಿ 38ನೇ ಕೀರ್ತನೆ ಹಾಡಿಕೊಳ್ಳೋಣ. ಕೀರ್ತನೆಗಳಲ್ಲಿ 39ನೇ ಕೀರ್ತನೆ, ಇವನೇ ಒಳ್ಳೆಯ ಕುರುಬನೆಮಯ. 39ನೇ ಕೀರ್ತನೆಯನ್ನು ನಾವೆಲ್ಲರೂ ಒಟ್ಟಾಗಿ ಕೂಡಿಕೊಂಡು ಹಾಡಿಕೊಳ್ಳೋಣ. 39ನೇ ಕೀರ್ತನೆ, ಇವನೇ ಒಳ್ಳೆಯ ಕುರುಬನಯ್ಯ, ಯೇಸು ಸುವರಗಳನ್ನು ಘನದೇ ನಿನಗಯ್ಯ ಅಂತಕ್ಕಂಥದ್ದು. ಇವನೇ ಒಳ್ಳೆ ಕುರುಬನಯ್ಯ, ಇವನೇ ಒಳ್ಳೆ ಕುರುಬನಯ್ಯ, ಯೇಸು ಸುವರಗಳಿವನು ಘನದೇ ನಿನಗಯ್ಯ. ಇವನೇ ಒಳ್ಳೆ ಕುರುಬನಯ್ಯ, ಕಡೆಗಾಣದ ಅಡವಿಯಲ್ಲಿ, ಕಡೆಗಾಣದ ಅಡವಿಯಲ್ಲಿ ಸೇರಿ ಕಡು ಕಷ್ಟಗಳನ್ನೆಲ್ಲ ಪಡುತ್ತಿರುವಲ್ಲಿ ತಡೆಯಾದೆ ಕೃಪೆಯ ಶಬ್ದದಲ್ಲಿ, ತಡೆಯಾದೆ ಕೃಪೆಯ ಶಬ್ದದಲ್ಲಿ ಎನ್ನೊಡನೆ ಕರೆದ ಹೆಸರಿಟ್ಟು ಪ್ರೀತಿಯಲ್ಲಿ. ಇವನೇ ಒಳ್ಳೆ ಕುರುಬನಯ್ಯ, ಚದರಿ ಹೋದ ಕೋರಿಯಾದ, ಚದರಿ ಹೋದ ಕೋರಿಯಾದ ಒಳ್ಳೆ ಮೃದುವಾದ ಮಧುರ ಶಬ್ದವನ್ನು ಆಲಿಸದ, ಹೃದಯದ ಮೋಡತ್ವ ಬಿಡದ, ಹೃದಯದ ಮೋಡತ್ವ ಬಿಡದ, ಎನ್ನ ಬೆದಕಿದ ದಯಾದಿ ಬೆನ್ನಟ್ಟಿ ಎಡಬಿಡದ. ಇವನೇ ಒಳ್ಳೆ ಕುರುಬನಯ್ಯ,
ದೂರವಾಗಿ ಹೋಗಿ ಬಿಟ್ಟ, ದೂರವಾಗಿ ಹೋಗಿ ಬಿಟ್ಟ. ಕೃಪಾ ಸಾರದ ಕಟ್ಟಳೆ ಮೇರುತ್ತ ಕೆಟ್ಟ, ಕ್ರೂರ ಮುರ್ಗದ ಬಾಧೆ ಪಟ್ಟ, ಕ್ರೂರ ಮುರ್ಗದ ಬಾಧೆ ಪಟ್ಟ. ಎನ್ನುದ್ಧಾರ ಮಾಡಲೈದು ಗಾಯವ ಪಟ್ಟ, ಇವನೇ ಒಳ್ಳೆ ಕುರುಬಾನಯ್ಯ. ಅಂದ ಚಂದದೊಳ್ ಬಂದು ನಿಂದು, ಅಂದ ಚಂದದೊಳ್ ಬಂದು ನಿಂದು. ತನ್ನ ಕಂದನದೋಳೆತ್ತಿ ಹಟ್ಟಿಗೈ ತಂದು, ಸುಂದರ ಪಸಾಲೆಯೋಳೆಂದು, ಸುಂದರ ಪಸಾಲೆಯೋಳೆಂದು. ಎನ್ನ ತಂದಿಟ್ಟು ಕೊಡಸಿದ ಜೀವ ಜಲವೆಂದು, ಇವನೇ ಒಳ್ಳೆ ಕುರುಬನಯ್ಯ. ಮಲಿನವಾದ ಎನ್ನ ಕಾಯ, ಮಲಿನವಾದ ಎನ್ನ ಕಾಯ. ಮಹಾಬಲದಿ ದೀಪಮಾನ ಸಾಕ್ಷಿಯಾಗಾಯ, ಹಲವು ಸಂದೇಹ ನಿಕಾಯ, ಹಲವು ಸಂದೇಹ ನಿಕಾಯ. ತನ್ನ ಬೆಲೆಯುಳ್ಳ ರಕ್ತದಿ ತೊಳೆದ ಗುರುರಾಯ, ಇವನೇ ಒಳ್ಳೆ ಕುರುಬಾನಯ್ಯ. ಯೇಸು ಸುವರಗಳೇವನು ಘನದಿ ನಿನಗಯ್ಯ, ಇವನೇ ಒಳ್ಳೆ ಕುರುಬಾನಯ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ವಾಮಿ, ಮತ್ತೊಂದು ಆವರ್ತಿ ಸ್ವಾಮಿ, ಇವತ್ತಿನ ದಿವಸ ಈ ಒಂದು ಆನಲ್ಲಿ ಒಂದು ಆರಾಧನೆ ವೀಕ್ಷಣೆ ಮಾಡತಕ್ಕಂಥ ಸಮಯವನ್ನು ಕೊಟ್ಟಿದ್ದೀವಿ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ವೀಕ್ಷಣೆ ಮಾಡಿರ್ತಕ್ಕಂಥ ವಾಕ್ಯಗಳನ್ನು ನಮ್ಮ ಮನಸ್ಸಿನಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ನಡೆಯುವಂತೆ ಸಹಾಯ ಮಾಡು ಸ್ವಾಮಿ. ಮತ್ತು ನಮ್ಮ ಕಾನೂನು ಮೆಥಡಿಸ್ಟ್ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರನ್ನು ಕೂಡ ನಿನ್ನ ಹೆಸರಾಗಿ ಆಶೀರ್ವದಿಸಿ ಕಾಯ್ದೆ ಕಾಪಾಡ್ತಾ ಬರಬೇಕೆಂದು ಅವರೊಂದು ವೀಕ್ಷಣೆ ಮಾಡಿರ್ತಕ್ಕಂಥ ವಾಕ್ಯವನ್ನು ಕೇಳಿಸಿಕೊಂಡು ಅದಕ್ಕೆ ತಕ್ಕಂತೆ ನಡೆದು ನಿನ್ನ ಕೃಪೆಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ, ಆಮೇಲೆ. ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧದಿಂದ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮಗೆ ಅನ್ನದಿಂದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ, ಆಮೇಲೆ. ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ ನಿರಂತರವೂ ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಜಯ ಕ್ರಿಸ್ತ.